ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ನಾಮಪತ್ರ ಸಲ್ಲಿಸಿದ್ದಾರೆ. ಅದ್ದೂರಿ ಮೆರವಣಿಗೆಯ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ದಾರೆ. ರಕ್ಷಾ ರಾಮಯ್ಯ ಅವರಿಗೆ ಡಾಕ್ಟರ್ ಎಂಸಿ ಸುಧಾಕರ್, ಮುನಿಯಪ್ಪ, ಪ್ರದೀಪ್ ಈಶ್ವರ್, ಶರತ್ ಬಚ್ಚೇಗೌಡ, ಸುಬ್ಬಾರೆಡ್ಡಿ ಸಾಥ್ ಕೊಟ್ಟಿದ್ದಾರೆ. ಮೊನ್ನೆ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು ರಕ್ಷಾ ರಾಮಯ್ಯ. ಇವತ್ತು ಶಕ್ತಿ ಪ್ರದರ್ಶನದೊಂದಿಗೆ ಭರ್ಜರಿಯಾಗಿ ರೋಡ್ ಶೋ ಮಾಡುವ ಮುಖಾಂತರ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ರಕ್ಷಾ ರಾಮಯ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ನಾಮಪತ್ರ ಸಲ್ಲಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈ ಮುಂಬರುವ ಚುನಾವಣೆ 20-22 ದಿನ ಇರಬೇಕು. ಎಲ್ಲರೂ ಎಚ್ಚರಿಕೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕಾರ್ಯ ದಯವಿಟ್ಟು ಎಲ್ಲ ಮಾಡಬೇಕು. ಯಾಕಂದ್ರೆ ಬಿಜೆಪಿ ಬರ್ತಾ ಇರೋದು ಸಂವಿಧಾನವನ್ನು ಬದಲಾಯಿಸುವುದಕ್ಕಾಗಿ. ಇಲ್ಲಿ ಯಾರಿಗಾದ್ರೂ ಸಂವಿಧಾನ ಬದಲಿಸಬೇಕು ಅಂತ ಆಸೆ ಇದೆಯಾ? ಇಲ್ಲಿ ಜೈ ಭೀಮ್. ನಮ್ಮ ಆಪೋನೆಂಟು ಇದೇ ಕ್ಷೇತ್ರದಲ್ಲಿ ಕೆಲವು ತಿಂಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅವರು ಸೋಲಿಸಿ ಇವತ್ತು ಪುನಃ ಲೋಕಸಭಾ ಚುನಾವಣೆಗೆ ಬಂದಿದ್ದಾರೆ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಕೋವಿಡ್ ಸಮಯ ಜ್ಞಾಪಕಳ್ಕೊಳ್ಳಿ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದೇಶದಲ್ಲಿ ನರಳುತ್ತಿರುವ ಸಮಯದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆಗಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಜಾಗಗಳಲ್ಲಿ ಅವರ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಒಂದು ಈ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ಜನಪರವಾದ ಕೆಲಸ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ನೀವೇ ಯೋಚನೆ ಮಾಡಿ, ಪೋಲಿಯೋ ಇರೋ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಲ್ತ್ ಮಿನಿಸ್ಟರ್ಗಳು ಇದೇ ತರ ದುರಾಡಳಿತ ಮಾಡ್ಕೊಂಡ್ ಬಂದಿದ್ರು. ಯಾರಾದ್ರೂ ಹೋಗ್ತಾ ಇದ್ರ? ಯಾರು ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಹೆಲ್ತ್ ಯಾರು ಸರಿಗಿರ್ತಾ ಇರಲಿಲ್ಲ. ಮತ್ತು ನಮ್ಮ ಚಿಕ್ಕಬಳ್ಳಾಪುರಿನ ಜನತೆ ಬೇರೆ ಬೇರೆ ಬಹಳಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಮಾತಾಡ್ಸಕ್ಕೆ ಹೋಗಿದಾಗ, ಎಲ್ಲ ಕಾರ್ಯಕರ್ತರ ಸಭೆಗಳು ನಡೆದಾಗ ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ, ಒಂದೇ ಆಸೆ. ಚಿಕ್ಕಬಳ್ಳಾಪುರಿನ ಜನ ಬೇರೆ ಬೇರೆ ಕ್ಷೇತ್ರಗಳಿಗೂ ಹೇಳಿದ್ರು, ಸರ್ ನಮ್ಗಾಗಿರುವಂತೂ ಈ ದುರಂತ ಬೇರೆ ಯಾವ ಕ್ಷೇತ್ರಕ್ಕೂ ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೇಸ್ ಮೇಲೆ ಕೇಸು, ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ, ಇನ್ಯಾವುದಾದ್ರೂ ಕ್ಷೇತ್ರ ಜನರಿಗೆ ಬೇಡ ಅಂತ ದಯವಿಟ್ಟು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನನಗೆ ನೀವೆಲ್ಲರ ಆಶೀರ್ವಾದ ಮಾಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ. ನೀವೇನ್ ಹೋಗ್ತೀರಾ? ಯಾವ್ದೇ ಒಂದು ಆಸ್ಪತ್ರೆಗೆ ಹೋಗ್ತೀರಾ, ಯಾವ್ದೇ ಒಂದು ಕ್ಲಿನಿಕ್ ಹೋಗ್ತೀರಾ, ಆ ಕ್ಲಿನಿಕ್ ಅಲ್ಲಿ ಕೇಳೋದು ಯಾರು? ಯಾವ ಧರ್ಮದ ಡಾಕ್ಟರ್ ಕೇಳ್ತೀರಾ? ಯಾವ ಜಾತಿಯ ಡಾಕ್ಟರ್ ಅಂತ ಕೇಳ್ತೀರಾ? ಅದಕ್ಕೆ ಒಳ್ಳೆ ಡಾಕ್ಟರ್ ಮಾತ್ರ ಎಲ್ಲರೂ ಕೇಳ್ಕೊಳ್ಳೋದು, ಒಳ್ಳೆ ಲಾಯರ್ಗಳು ಕೇಳ್ಕೊಳ್ಳೋದು. ಯಾವ ಧರ್ಮ ಅಂತ ಕೇಳಲ್ಲ. ಬಿಜೆಪಿ ಮಾಡೋದು ಧರ್ಮದ ರಾಜಕೀಯ, ಆದ್ರೆ ಕಾಂಗ್ರೆಸ್ ಪಕ್ಷ ಮಾಡೋದು ಪ್ರತಿಯೊಬ್ರು ಎಲ್ಲ ವರ್ಗದ ಜನರನ್ನು ಜೊತೆ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡುವ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ಇದು ನಿಮ್ಮೆಲ್ಲ ನಮ್ಮ ತಂದೆ ತಾಯಿಯರ ಆಶೀರ್ವಾದ, ನಮ್ಮೆಲ್ಲ ಯುವಕರ ಒಂದು ಪ್ರೋತ್ಸಾಹದೊಂದಿಗೆ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ 10-12 ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಲ. ನೀವೆಲ್ಲ ಯುವಕರು ಸೇರಿ ಈ ಒಂದು ಯುವ ಪೀಳಿಗೆ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರ ಸೇವೆಗೆ ನಾವೆಲ್ಲ ಸದಾ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.